ಬಜೆಟ್ನಲ್ಲಿ ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿ ನೀಡಿ ಸಾರಿಗೆ ನೌಕರರ ಹಿಂಬಾಕಿ ಹಾಗೂ ವೇತನ ಪರಿಷ್ಕರಣೆ ಬಿಡುಗಡೆ ಮಾಡಿ, ಇಲ್ಲದಿದ್ದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗುವುದು ಎಂದು ವಕೀಲರು ಸಾರಿಗೆ ನೌಕರರ ಪರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಮಾರ್ಚ್ 3ರಿಂದ ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಮಂಡನೆ ಆಗಲಿವೆ. ಈ ಬಜೆಟ್ನಲ್ಲಿ ಮೊದಲು 4 ನಿಗಮದ ಸಾರಿಗೆ ನೌಕರರ ಕಳೆದ 2020 ಜನವರಿ 1ರಿಂದ ಅನ್ವಯವಾಗುವಂತೆ ಶೇಕಡಾ 15ರಷ್ಟು ಮೂಲ ವೇತನ ಹೆಚ್ಚಳ ಮಾಡಿರುವ 38 ತಿಂಗಳ ಹಿಂಬಾಕಿ ಹಾಗೂ 2024 ಜನವರಿ 1ರಿಂದ ಜಾರಿಗೆ ಬರಬೇಕಿರುವ ವೇತನ ಪರಿಷ್ಕರಣೆ 14 ತಿಂಗಳು ಕಳೆದರೂ ಇನ್ನೂ ಈ ಬಗ್ಗೆ ಕ್ರಮ ಕೈಗೊಳ್ಳದಿರುವ ಸರ್ಕಾರದ ವಿರುದ್ಧ ಕೋರ್ಟ್ ಸಮರ ಸಾರಲು ಹೈಕೋರ್ಟ್ ವಕೀಲ HB ಶಿವರಾಜು ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ. ಇವುಗಳ ಮಧ್ಯೆ ಸಾರಿಗೆ ನೌಕರರು ನಮಗೂ 7ನೇ ವೇತನ ಮಾದರಿಯ ಈ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಎಂದು ಕೂಡ ಪಟ್ಟು ಹಿಡಿದಿದ್ದು, ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರ ಬೇಡಿಕೆ ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ ಮತ್ತು ಯಾವುದನ್ನು ಜಾರಿಗೆ ತರಬೇಕು, ಯಾವುದನ್ನು ಘೋಷಣೆ ಮಾಡಬೇಕು ಎಂಬ ಗೊಂದಲದಲ್ಲಿದ್ದಾರೆ. ಹೌದು, ಸಾರಿಗೆ ನೌಕರರಿಗೆ 38 ತಿಂಗಳ ವೇತನ ಹೆಚ್ಚಳದ ಹಿಂಬಾಕಿ ಕೊಟ್ಟಿಲ್ಲ. ಜೊತೆಗೆ 2024 ಜನವರಿ 1ರಿಂದ ಆಗಬೇಕಿರುವ ವೇತನ ಪರಿಷ್ಕರಣೆಯನ್ನು ಇನ್ನೂ ಕೂಡ ಮಾಡಿಲ್ಲ. ಹೀಗಾಗಿ ಸರ್ಕಾರ ಮಾರ್ಚ್ 7ರಂದು ಮಂಡಿಸುವ 2025-26ನೇ ಸಾಲಿನ ಬಜೆಟ್ನಲ್ಲಿ ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿ ಕೊಡದಿದ್ದರೆ ಮಾರ್ಚ್ 8 ಅಥವಾ 9ರಂದು ಹೈಕೋರ್ಟ್ನಲ್ಲಿ ಪಿಟಿಷನ್ ಸಲ್ಲಿಸಲಾಗುವುದೆಂದು ವಕೀಲರು ತಿಳಿಸಿದ್ದಾರೆ. ಇನ್ನು ಸರ್ಕಾರ ಸಾರಿಗೆ ನೌಕರರನ್ನು ಒಂದು ರೀತಿಯ ಮಲತಾಯಿಯಂತೆ ನೋಡುತ್ತಿದೆ. ಹೀಗಾಗಿ ನೌಕರರಿಗೆ ಸಿಗಬೇಕಿರುವ ಸೌಲಭ್ಯಗಳು ಸಮಯಕ್ಕೆ ಸರಿಯಾಗಿ ಸಿಗುತ್ತಿಲ್ಲ. ಜೊತೆಗೆ ಕೆಲ ಸಂಘಟನೆಗಳ ಮುಖಂಡರು ವೈಯಕ್ತಿಕ ದ್ವೇಷದಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡದೆ ಮೀನಮೇಷ ಎಣಿಸುತ್ತಿದ್ದಾರೆ ಎಂದು ಕೂಡ ಈ ಸಮಯದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಅದೇನೇ ಇರಲಿ, ಸರ್ಕಾರ ಮಾರ್ಚ್ 3ರಿಂದ ಆರಂಭವಾಗುವ ಬಜೆಟ್ ಅಧಿವೇಶನದಲ್ಲಿ ಸಾರಿಗೆ ನೌಕರರಿಗೆ ಒಳ್ಳೆ ಸುದ್ದಿ ಕೊಟ್ಟರೆ ನಾವು ಹೈಕೋರ್ಟ್ ಮೆಟ್ಟಿಲೇರುವುದಿಲ್ಲ. ಒಂದು ವೇಳೆ ಅದು ಆಗದಿದ್ದರೆ ಪಿಟಿಷನ್ ಹಾಕುತ್ತೇವೆ ಎಂದು ವಕೀಲರು ಈ ಸಮಯದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ ಕೆಲಸ ಸಂಘಟನೆಗಳು ಇಲ್ಲಿ ಪ್ರತಿವಾದಿಗಳನ್ನು ಸೇರಿಸಲಾಗುವುದು. ಕಾರಣ, ನೌಕರರನ್ನು ನಂಬಿಕೊಂಡು ದಿನದೂಡಿಕೊಂಡೇ ಈಗಾಗಲೇ 5 ವರ್ಷಗಳು ಕಳೆದಿವೆ. ಹೀಗಾಗಿ ಸಂಘಟನೆಗಳನ್ನು ಇಲ್ಲಿ ಪ್ರತಿವಾದಿಗಳನ್ನಾಗಿ ಸೇರಿಸುತ್ತೇವೆ ಎಂದು ಕೂಡ ವಕೀಲರು ಈ ಸಮಯದಲ್ಲಿ ಸಂಘಟನೆಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ನೌಕರರಿಗೆ ಸಂಘಟನೆಗಳು ಏನಾದರೊಂದು ಮಾಡಿಸಿಕೊಡುತ್ತವೆ ಎಂದು ನಾವು ಈವರೆಗೂ ಕಾದು ನೋಡಿದ್ದೇವೆ. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಹೀಗಾಗಿ 15-20 ಅಧಿಕಾರಿಗಳು ಹಾಗೂ ಸಾರಿಗೆ ನೌಕರರ ಸಹಿಯೊಂದಿಗೆ ಪಿಟಿಷನ್ ಹಾಕಲಾಗುವುದು. ಅದಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಿದ್ದು, ನಾವು ಸೇರಿದಂತೆ ಸುಪ್ರೀಂ ಕೋರ್ಟ್ನ ಹಲವಾರು ವಕೀಲರು ಇದರಲ್ಲಿ ಭಾಗಿಯಾಗಿ ಸಾರಿಗೆ ನೌಕರರ ಪರ ಕೋರ್ಟ್ನಲ್ಲಿ ಪಿಟಿಷನ್ ಅರ್ಜಿ ಸಲ್ಲಿಕೆ ಹೂಡಲಿದ್ದೇವೆ ಎಂದು ವಕೀಲರು ಈ ಸಮಯದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ವಕೀಲರೇನೋ ಸಾರಿಗೆ ನೌಕರರ ಪರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲು ರೆಡಿಯಾಗಿದ್ದಾರೇನೋ ನಿಜ. ಆದರೆ ಆ ಕೋರ್ಟಿನ ಅರ್ಜಿಯ ಮೂಲಕ ಸಾರಿಗೆ ನೌಕರರ ಸಮಸ್ಯೆ ಬಗೆಹರಿಸಲಾಗದು ಮತ್ತು ಕೋರ್ಟ್ ಕಚೇರಿ ಅಂದ ಮೇಲೆ ಅದು ತಕ್ಷಣ ಮುಗಿಯುವ ಕೆಲಸವಂತೂ ಅಲ್ಲ. ಅದಕ್ಕೆ ಬಹಳ ಸಮಯ ಬೇಕಾಗುತ್ತದೆ. ಆದರೆ ಇದಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯ ಅವಕಾಶ ಮಾಡಿಕೊಟ್ಟಿರುವುದಿಲ್ಲ. ಸಾರಿಗೆ ನೌಕರರ ಹಿಂಬಾಕಿ ಹಾಗೂ ಬೇಡಿಕೆಗೆ ಇಷ್ಟು ದಿನ ಸಾರಿಗೆ ನೌಕರರ ಸಂಘಟನೆ ಜೊತೆ ಏನೋ ಒಂದು ಮಾತುಕತೆ ನಡೆಸಿ ಸಾರಿಗೆ ನೌಕರರನ್ನು ತಣ್ಣಗಾಗಿಸುತ್ತಿತ್ತು. ಈಗಲೂ ಅದೇ ತಂತ್ರ ಮುಂದುವರಿಸಲಿವೆ. ಈ ಬಜೆಟ್ನಲ್ಲೂ ಸಾರಿಗೆ ನೌಕರರಿಗೆ ಸಮಾಧಾನ ಪಡಿಸಲು ಯಾವುದಾದರೊಂದು ಸಣ್ಣ ಬೇಡಿಕೆ ಘೋಷಣೆ ಮಾಡುವ ಸಾಧ್ಯತೆ ಉಂಟು. ಅಲ್ಲಿಯ ತನಕ KSRTC ಸಾರಿಗೆ ನೌಕರರು ತಾಳ್ಮೆಯಿಂದ ಕಾಯಬೇಕು ಮತ್ತು ಮುಂದೆ ಯಾವ ರೀತಿ ಇದು ಸಮಸ್ಯೆ ಬಗೆಹರಲಿದೆ, ವೇತನ ಪರಿಷ್ಕರಣೆ ಆಗಬಹುದಾ ಅಥವಾ 7ನೇ ವೇತನ ಜಾರಿಯಾಗಬಹುದಾ ಕಾದು ನೋಡಬೇಕಾಗಿದೆ. ಸರ್ಕಾರದ ಈ ತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ KSRTCಗೆ ಸಂಬಂಧಪಟ್ಟ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.